ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಬ್ಯಾಶೆಟ್ಟಿಹಳ್ಳಿಯ ಪಂಚಾಯಿತಿ ಚುನಾವಣೆಯ ದಿನಾಂಕ 21-12-2025 ನಡೆಯಲಿದ್ದು ವಾರ್ಡ್ ನಂಬರ್ 13 ವಿಜಯನಗರ ವಾರ್ಡ್ನಿಂದ ರೇಣುಕಮ್ಮ ರಾಜಣ್ಣರವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದು ಮಾಧ್ಯಮದವರು ಭೇಟಿಯಾದಾಗ ಕಾಂಗ್ರೆಸ್ ಮುಖಂಡರಾದ ರಾಜಣ್ಣರವರು ವಾರ್ಡ್ ನಂಬರ್ 13ರಲ್ಲಿ ನನ್ನ ಶ್ರೀಮತಿಯಾದ ರೇಣುಕಮ್ಮ ರವರು ಸ್ಪರ್ಧಿಸಿದ್ದು ವಿಜಯನಗರ ವಾರ್ಡ್ ಅನ್ನು ಅಭಿವೃದ್ಧಿಪಡಿಸಲು ಶ್ರಮಿಸುತ್ತಾ ಇದ್ದೇವೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ರಾಜಣ್ಣರವರು 21-12-2025 ಬ್ಯಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 13 ಕ್ರಮ ಸಂಖ್ಯೆ 1 ಹಸ್ತದ ಗುರುತಿಗೆ ರೇಣುಕಮ್ಮರವರಿಗೆ ಮತ ನೀಡಬೇಕೆಂದು ಮತದಾರರಲ್ಲಿ ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್ ಶೋಭಾ NKS TV4 ಬೆಂಗಳೂರು. ಭಾನುವಾರ ಅವತ್ತು ಮತದಾನ ಇರುತ್ತೆ. ದಯಮಾಡಿ ನಾವು 13ನೇ ವಾರ್ಡಲ್ಲಿ ವಿಜಯನಗರ 13ನೇ ವಾರ್ಡಲ್ಲಿ ನಮ್ಮ ಶ್ರೀಮತಿಯವರು ರೇಣುಕಮ್ಮ ರಾಜಣ್ಣ ಅಂತ ದಯಮಾಡಿ ಹಸ್ತದ ಗುರುತಿಗೆ ದಯಮಾಡಿ ಎಲ್ಲರೂ ಮತ ಯಾಚನೆ ಮಾಡಬೇಕು, ಮತ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮುನಿರಾಜು ಅಂತ ಎಲ್ಲ ರಾಜಣ್ಣ ಅಂತಾರೆ. ನಮ್ಮ ಶ್ರೀಮತಿಯವರು ನಿಲ್ಸಿದ್ದೀವಿ 13ನೇ ವಾರ್ಡಲ್ಲಿ ನಿಲ್ಸಿದ್ದೀವಿ. ವಿಜಯನಗರ 13ನೇ ವಾರ್ಡ್ ರೇಣುಕಮ್ಮ ರಾಜಣ್ಣ ಅಂತ ನಾವು ಈಗಾಗಲೇ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ. ಹಿಂದೆ ನಮ್ಮ ಶಾಸಕರು ವೆಂಕಟರಮಣಯ್ಯನವರು 10 ವರ್ಷ ಶಾಸಕರಾಗಿದ್ರು. ಸಾಕಷ್ಟು ಕೆಲಸಗಳು ನಮ್ಮ ಹೇಳ್ಬೇಕಂದ್ರೆ ತಾಂತ್ರಿಕ ರಸ್ತೆಗಳು ಅವರು ಮಾಡಿರೋದು ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಮಾಡಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಅಷ್ಟು ಈ ಕೊಲಂಬಿಯಾ ನ್ಯಾಷನಲ್ ಹಿಂದೆ ಸುಮಾರು ಅಲ್ಲಿ ಕಾಂಕ್ರೀಟೇ ಇರಲಿಲ್ಲ, ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದಾರೆ. ನವೋದಯದಲ್ಲಿ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ವಿ. ಒಂದು ಅಲ್ಲಿ 50 ಲಕ್ಷದವರೆಗೂ ನವೋದಯದಲ್ಲಿ ಹಾಕಿದ್ದಾರೆ, ಕಾಂಕ್ರೀಟ್ ರಸ್ತೆ ಆಗಿದೆ ಮಕ್ಕಳಿಗೋಸ್ಕರ. ಮತ್ತೆ ಬಿಸ್ಲರಿ ಪ್ಲಾಂಟ್ 2 ಮಾಡಿದ್ದಾರೆ, ಶುದ್ಧ ಕುಡಿಯುವ ನೀರನ್ನ. ಇಲ್ಲಿ ನಮ್ಮ ಕೊಲಂಬಿ ಹಿಂಭಾಗದಲ್ಲಿ ಮಾಡಿದ್ದಾರೆ, ಇಲ್ಲಿ ವಿಜಯನಗರದಲ್ಲೂ ಮಾಡಿದ್ದಾರೆ. ಅವ್ರ ಪೀಡಲ್ಲೇ ಆಗಿರೋದೆಲ್ಲ. ಮತ್ತೆ ಇಲ್ಲೂ ಅಷ್ಟೇ ಚರಂಡಿ ವ್ಯವಸ್ಥೆ ಇಲ್ಲ, ಚರಂಡಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂದ್ರೆ, ಈಗ ಸ್ಕೂಲ್ಗೆ ನಮ್ಮ ಅಜಾಕ್ ಸ್ಕೂಲ್ ಇವತ್ತು ಇಂಪ್ರೂವ್ಮೆಂಟ್ ಇಷ್ಟು ನಮ್ಮೂರಲ್ಲಿ ಸ್ಕೂಲ್ಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ಅವರೇ ಕಾರಣ ಅಂತ ಹೇಳ್ಬೋದು, ಮೂಲ. ಯಾಕಂದ್ರೆ ಸ್ಥಳ ಅವಕಾಶ ಮಾಡಿಕೊಟ್ಟಿದ್ದು ಅವರೇನೆ ಸ್ಕೂಲ್ಗೆ. ಡೊನೇಟರ್ಸು ಇಲ್ಲಿದ್ದಾರೆ, ಕೈಗಾರಿಕೆಗಳಿದ್ದಾವೆ, ಕೈಗಾರಿಕೆಗಳವರು, ಉದ್ಯಮಿಗಳು, ಅವರು ಮಾಲೀಕರು ಅವರು ಸುಮಾರು ಇಲ್ಲಿ 14 ಕೋಟಿ ಹಾಕಿದ್ದಾರೆ ಸ್ಕೂಲ್ಗೆ. ಅಜಾಕ್ ಸ್ಕೂಲ್ ಅಂತಾನೆ ಇದು ಮಾಡಿದ್ದಾರೆ ಅಜಾಕ್ ಡಾಕ್ಟರ್. ಇಲ್ಲಿ ಮತ್ತೆ ಇನ್ನೂ ಈ ಕಡೆ ರೆಸಿಡೆನ್ಸ್ ಲ್ಯಾಬೊರೇಟರಿ ಅಂತಿದೆ ಡಾಕ್ಟರ್. ಅವರು ಸಾಕಷ್ಟು ಶಾಲೆಗಳಿಗೆ ಕಟ್ಕೊಟ್ಟಿದ್ದಾರೆ ಶಾಲೆಗಳಿಗೆ. ಮತ್ತೆ ಏನಂದ್ರೆ ಅಲ್ಲಿ ನಿಂತೋಪು ಅಂತ ಇತ್ತು, ಆ ಜಾಗನ ಏನು ವಸತಿ ಮಾಡಕ್ ಬರೋದೇ ಇಲ್ಲ ಅಂತ. ಪಾಪ ವಸತಿ ಯಾರು ಇದ್ರು ಎಲ್ಲ ಹಿಂದುಳಿದವರು ಅಲ್ಲಿ ಕಟ್ಕೊಂಡಿದ್ರು. ಕುಡಿಸ್ಲು ಅಂತವ್ರು ಎತ್ಸಿ ನಮ್ಗೆ ಬೇರೆ ಅವಕಾಶ ಕೊಡ್ತೀವಿ ಅಂತ, ಬೇರೆ ಕಡೆ ಸ್ಥಳ ಕೊಡ್ತೀವಿ ಅಂತೇಳಿ ಆ ಸ್ಕೂಲ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು ಅವರು ಪಾಪ. ಅದು ಗುಂಟೋಪಲ್ಲಿ ಏನಂದ್ರೆ, ಗುಂಟೋಪಲ್ಲಿ ಅಲ್ಲಿ ಏನು ವಸತಿ ಕಟ್ಟಾಗಿಲ್ಲ ಹೇಳ್ಬೇಕು ಅಂತ ಜಾಗದಲ್ಲಿ ಪರ್ಮಿಷನ್ ತರಿಸಿ ಅವಾಗ ನಮ್ಮ ಶಾಸಕರು ವೆಂಕಟರಮಣಯ್ಯವರು ಅವಕಾಶ ಮಾಡಿಕೊಟ್ರು. ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗ್ಲಿಲ್ಲ.